ಮೇಲಿನ ದಾಳಿಗೆ ಜೋ ಬೈಡನ್ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೂ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ ಯಾವುದೇ ಹಿಂಸಾಚಾರಕ್ಕೆ ಸ್ಥಳ ಇಲ್ಲ, ದೇಶಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್. ಪರಸ್ಪರ ಎದುರಾಳಿಗಳಾಗಿದ್ರು ಚುನಾವಣೆಯಲ್ಲಿ. ಈ ಟೈಮ್ನಲ್ಲಿ ಇಂಥ ಘಟನೆಯನ್ನ ಖಂಡಿಸೋದ್ರ ಮೂಲಕ ಒಬ್ಬ ಸಜ್ಜನ ರಾಜಕಾರಣವನ್ನ ಮಾಡೋ ಕೆಲಸವನ್ನ ಜೋ ಬೈಡನ್ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಘಟನೆಯ ಮೂಲ ಇಂಟೆನ್ಷನ್ನು ಅಜೆಂಡಾ ಏನಾಗಿತ್ತು ಅನ್ನೋದನ್ನ ಕೂಡ ಸದ್ಯಕ್ಕೆ ಭದ್ರತಾ ಪಡೆಗಳು ತನಿಖೆಯನ್ನ ಮುಂದುವರಿಸ್ತಾ ಇದೆ. ಮತ್ತು ಈ ತರ ಬಂದೂಕು ಸಂಸ್ಕೃತಿ ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಗಳು ಸಾವನ್ನಪ್ಪುವಂತೆ ಮಾಡಿರೋದು ಇದು ಮೊದಲಲ್ಲ. ಇನ್ಫ್ಯಾಕ್ಟ್ ಅಮೆರಿಕದ ಅಧ್ಯಕ್ಷರು ಜಾನ್ ಎಫ್ ಕೆನಡಿ, ನಿಮಗೆಲ್ಲ ಬಹುಶಃ ಪರಿಚಿತ ಇರುವಂತಹ ಹೆಸರು, ಅವರು ಕೂಡ ಇಂಥದ್ದೇ ಅಸಾಸಿನೇಷನಲ್ಲಿ ಇಂಥದ್ದೇ ಬಂದೂಕು ಸಂಸ್ಕೃತಿಯಿಂದ ಸಾವನ್ನಪ್ಪಿದವರು 63ರಲ್ಲಿ. ಅದಾದ ನಂತರ 81ರಲ್ಲೂ ಕೂಡ ಈ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟು ಅಂದರೆ ಅಧ್ಯಕ್ಷ ಚುನಾವಣೆಗೆ ನಿಂತವರ ಮೇಲೆ ಗುಂಡಿನ ಮೊರತಾಗಿರೋದು, ಅವರನ್ನು ಸಾಯಿಸಿರೋದು ಅಮೆರಿಕಾದಲ್ಲಿ ಹಿಂದೆನೂ ಆಗಿತ್ತು, ಈಗಲೂ ಆಗ್ತಿದೆ ಅನ್ನೋದು ದುರ್ದೈವ. ಇಡೀ ಜಗತ್ತಿಗೆ ಯುದ್ಧ ನಿಲ್ಲಿಸಿ, ಶಸ್ತ್ರಾಸ್ತ್ರ ಬೇಡ ಅಂತ ಬೋಧನೆ ಮಾಡುವಂತಹ, ಪ್ರವಚನ ಕೊಡುವಂತಹ ವಿಶ್ವದ ದೊಡ್ಡಣ್ಣನಿಗೆ ತನ್ನ ನೆಲದಲ್ಲೇ ಮಿತಿ ಮೀರಿ ಸಾಕ್ತಾ ಇರುವ ಬಂದೂಕು ಸಂಸ್ಕೃತಿಯನ್ನು ಇಲ್ಲಿ ತನಕ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಿ, 5 ವರ್ಷದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ತಾ ಇದ್ದೆ ನಾನು. 5 ವರ್ಷದಲ್ಲಿ 15 ಲಕ್ಷ ಜನ ಇಂಥದ್ದೇ ಗುಂಡಿನ ದಾಳಿಗೆ ತೀರ್ಕೊಂಡಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ. 15 ಲಕ್ಷ ಜನ 5 ವರ್ಷದಲ್ಲಿ. ಮತ್ತು ಇಡೀ ಅಮೆರಿಕದ ಪಾಪ್ಯುಲೇಷನ್ ಇರೋದು 33 ಕೋಟಿ. ಆದರೆ ಅಲ್ಲಿ ಒಟ್ಟು ಗನ್ಗಳ ಸಂಖ್ಯೆ ಎಷ್ಟು ಗೊತ್ತಾ? 40 ಕೋಟಿ. ಅಂದರೆ 100 ಜನ ಇದ್ದರೆ 125 ಗನ್ ಇದೆ ಅಲ್ಲಿ. ಜನರಿಗಿಂತ ಜಾಸ್ತಿ ಗನ್ಗಳಿದ್ದಾವೆ.